ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಖಡಕ್ ವಿಲನ್ ಅಂತ ಆಗಿ ಗುರುತಿಸಿಕೊಂಡಂಥವರು ನಟ ಡ್ಯಾನಿಯಲ್ ಬಾಲಾಜಿ ಅವರು. ಬಹುಭಾಷಾ ನಟನಾಗಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಪ್ರೀತಿಯನ್ನು ಗಳಿಸಿದಂಥ ಡ್ಯಾನಿಯಲ್ ಅವರು ನಿನ್ನೆ ರಾತ್ರಿ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ. ಡ್ಯಾನಿಯಲ್ ಬಾಲಾಜಿ ಅವರು ನಿಮಗೆ ಗೊತ್ತಿರುವಂತೆ ತಮಿಳು ಸಿನಿಮಾಗಳಲ್ಲೇ ಹೆಚ್ಚಾಗಿ ನಟಿಸಿದರೂ ಕೂಡ ಕನ್ನಡಿಗರಿಗೂ ಚಿರಪರಿಚಿತ ಹೆಸರು. ಕಿರಾತಕ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯು ಕೂಡ ಅವರು ಕಾಲಿಟ್ಟಿದ್ದರು. ದುನಿಯಾ ವಿಜಯ್ ನಟಿಸಿದಂತಹ ಶಿವಾಜಿನಗರ ಸೇರಿದಂತೆ ಇನ್ನು ಕೆಲವು ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದರೂ ಕೂಡ ಕನ್ನಡಿಗರು ಇವತ್ತಿಗೂ ಕೂಡ ಕಿರಾತಕ ಸಿನಿಮಾ ಪಾತ್ರದಿಂದಲೇ ಕೂಡ ಅವರನ್ನು ನೆನಪಿಟ್ಕೊಂಡಿದ್ದಾರೆ. ಡ್ಯಾನಿಯಲ್ ಬಾಲಾಜಿ ಅವರು ಸಾವಿನಲ್ಲಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಹೃದಯಘಾತದಿಂದ ಮೃತಪಟ್ಟಿರುವಂಥ ಡ್ಯಾನಿಯಲ್ ಬಾಲಾಜಿ ಅವರು ತೆರೆ ಮೇಲಷ್ಟೇ ವಿಲನ್ ಅನ್ನೋದನ್ನು ಸಾಬೀತು ಮಾಡಿ ಹೋಗಿದ್ದಾರೆ. ಸಾವಿನಲ್ಲಿ ಕೆಲವರ ಬಾಳಲ್ಲಿ ಬೆಳಕನ್ನು ತಂದಿದ್ದಾರೆ, ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಅವರು. ಈ ವಿಷಯವನ್ನು ಕೇಳಿ ಅಭಿಮಾನಿಗಳು ಮತ್ತಷ್ಟು ಭಾವುಕರಾಗಿದ್ದಾರೆ. ನಟನ ಒಳ್ಳೆಯ ಗುಣಕ್ಕೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡ್ಯಾನಿಯಲ್ ಬಾಲಾಜಿ ಅವರು ತಮಿಳಿನ ಖ್ಯಾತ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದಾರೆ. ಗೌತಮ್ ವಾಸುದೇವನ್ ಮೆನನ್ನು, ವೆಟ್ರಿಮಾರನ್ನು ಅಂತ ದಿಗ್ಗಜರ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ಡ್ಯಾನಿಯಲ್ ಬಾಲಾಜಿ ಅವರ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಅಂತಿಮ ದರ್ಶನವನ್ನು ಅನೇಕ ಗಣ್ಯರು ಪಡೆದಿದ್ದಾರೆ. ದಿಢೀರನೇ ಅಗಲಿಕೆಗೆ ಅವರ ಕುಟುಂಬಕ್ಕೆ ಸಂತಾಪವನ್ನು ಗಣ್ಯರು ಸೂಚಿಸ್ತಾ ಇದ್ದಾರೆ. ಬಾಲಾಜಿಯವರ ಅಂತ್ಯಕ್ರಿಯೆ ಇವತ್ತು ತಿರುವನ್ಮೂರಿನ ಅವರ ನಿವಾಸದಲ್ಲಿ ನಡೆಯಲಿದೆ ಎಂಬ ಸುದ್ದಿಗಳು ತಿಳಿದಿದೆ. ಡ್ಯಾನಿಯಲ್ ಬಾಲಾಜಿ ಸಾವಿನಲ್ಲಿ ಕೂಡ ಸಾರ್ಥಕತೆ ಮೆರೆದಿದ್ದಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಒಬ್ಬ ಉತ್ತಮ ನಟನನ್ನು ಕಳೆದುಕೊಂಡಿರುವಂತಹ ಒಂದು ದುಃಖದಲ್ಲಿ ಇಡೀ ಭಾರತೀಯ ಚಿತ್ರರಂಗ ಇದೆ ಅಂತ ಹೇಳ್ಬೋದು. ಡ್ಯಾನಿಯಲ್ ಬಾಲಾಜಿ ಅವರು ಇತ್ತೀಚೆಗೆ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವನ್ನು ಬೆಳೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಅವರು ದೇವಸ್ಥಾನಗಳನ್ನು ಕೂಡ ಕಟ್ಟಿದ್ರು ಅಂತ ಹೇಳಿ ವರದಿಯಾಗಿದೆ. ಡ್ಯಾನಿಯಲ್ ಬಾಲಾಜಿ ಅವರ ನಿಧನಕ್ಕೆ ತಮಿಳು ಚಿತ್ರರಂಗದ ತಾರೆಯರು ಕಂಬನಿ ಮಿಡಿಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ.